ಏನು ಸ್ತೋತ್ರ? ದ್ವಾದಶ ಸ್ತೋತ್ರ. ಏನು ಸ್ತೋತ್ರ? ವಿಶ್ವಂಬರನ ಸ್ತೋತ್ರ. ಗಣಪತಿ ವಿಶ್ವಂಬರ. ಯಾಕೆ ಅವ ಗಜಮುಖನಾದ? ವಿಶ್ವಂಬರ ನಾಮಕ ಭಗವಂತನ ಮಧ್ಯದ ಮುಖವನ್ನು ತಾನು ಉಪಾಸನೆ ಮಾಡಿದ. ಅವ 19 ಮುಖದ ದೇವರದು. ವಿಶ್ವಂಬರ ಅಂದರೆ 19 ಮುಖದ ದೇವರು. ಅದರಲ್ಲಿ ಮಧ್ಯದ ಮುಖ ಆನೆ, ಗಜಮುಖ. ಆ ಮುಖವನ್ನು ಉಪಾಸನೆ ಮಾಡಿದ. ಯಥಾ ಉಪಾಸತೆ ತಥೈವ ಭವತಿ ಅಂತ ನಿಯಮ. ಯಥಾ ಉಪಾಸತೆ, ಕೃಷ್ಣ ಸಾಯ್ತಾನೆ 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 ಅಂತ ಉಪಾಸನೆ ಮಾಡಿದ್ದಳು. ಫಲಿತಾಂಶ ಸತ್ತು. ಯಾರು? ಪೂತನ. ಕಂಸ ಕಳಿಸಿಕೊಟ್ಟದ್ದು. ಇವತ್ತು ನಾನು ಕೃಷ್ಣನನ್ನು ಕೊಲ್ತೇನೆ, ಕೃಷ್ಣ ಸಾಯ್ತಾನೆ. ಯಥಾ ಉಪಾಸತೆ ತಥೈವ ಭವತಿ. ನಾವು ದೇವರನ್ನು ಯಾವ ರೀತಿ ಉಪಾಸನೆ ಮಾಡ್ತೇವೆ ಅದೇ ರೀತಿ ರುಕ್ಮಿಣೀಪತಿ 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 ಅಂತ ದೇವರನ್ನು ಉಪಾಸನೆ ಮಾಡಿದರೆ ರುಕ್ಮಿಣಿಯಂತಹ ಹೆಂಡತಿಯನ್ನು, ಕೃಷ್ಣನಂತಹ ಗಂಡನನ್ನೂ ಕೊಡ್ತಾನೆ ಭಗವಂತ. ಅಂದರೆ ಏನರ್ಥ? ಅನ್ಯೋನ್ಯತೆ, ದಾಂಪತ್ಯದಲ್ಲಿ ಇರತಕ್ಕಂತಹ ಸತಿಪತಿಗಳನ್ನಾಗಿ ಮಾಡ್ತಾನೆ. ಸಂತತಿ ಇಲ್ವಾ? ದೇವಕಿನಂದನ 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 ಅಂತ ಉಪಾಸನೆ ಮಾಡಿದರೆ ತನ್ನಂತಹ ಒಂದು ಸಂತತಿಯನ್ನು ಕೃಷ್ಣ ಕೊಡ್ತಾನೆ. ಆದ್ದರಿಂದ ಯಥಾ ಉಪಾಸತೆ, ಗಜಮುಖನನ್ನು ಉಪಾಸನೆ ಮಾಡಿದ, ಸ್ವಯಂ ತಾನು ಗಜಮುಖನಾದ. ಇದು ಒಳಕಣ್ಣಿನಿಗೆ ತೋರತಕ್ಕಂಥದ್ದು. ಹೊರಗಣ್ಣಿಗೆ ತೋರತಕ್ಕಂಥ ಕಥೆ ಒಂದು ಬೇರೆಯೇ ಉಂಟು. ಕೇಶ ಪರಮ ಸುಭಕ್ತಿಪೂರ್ವಕ ಅಂತ ಹೇಳಿಕೊಂಡಲ್ಲಿ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ಅಂಥೇಳಿ, ಪಾರ್ವತಿಯ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ಅಂತ ಅಲ್ಲಿ ಇದೆ. ಹಾಗಾದರೆ ಏನಿದು? ದ್ವಾದ ದ್ವಾದಶ ದ್ವಾದಶ. ದ್ವಾದ ಅಂದರೆ ಏನು? ದ್ವಾ ಅದ ಅಂದರೆ ಏನು? 1-2 ಹೊತ್ತು ತಿನ್ನುವರು ಅಂತ ಆಗ ನೋಡಿದೆವು. ದ್ವಾ ಅದ ಅಂದ್ರೇನು? 2 ಕಡೆಯಿಂದ ತಿನ್ನುವವ. 2 ಹೊತ್ತು ತಿನ್ನುವುದು ಅಂತ ಒಂದರ್ಥ ಆದರೆ 2 ಕಡೆಯಿಂದ ತಿನ್ನುವುದು ಅಂತ ಮತ್ತೊಂದರ್ಥ. ಆನೆ 2 ಕಡೆಯಿಂದ ತಿನ್ನುತ್ತಾ, ಸೊಂಡಿಲಿನಿಂದಲೂ ತಿನ್ನುತ್ತೆ, ದಾಡೆ ಹತ್ತಿರ ಇಲ್ಲಿಟ್ಟರೂ ಕೂಡ ತಿನ್ನುತ್ತೆ ಅಲ್ವೋ? ಹಾಗಾದರೆ ಅದಕ್ಕೆ ಏನು ಹೆಸರು? ದ್ವಾದ. ಅದ ಅಂದರೆ ತಿನ್ನುವುದು, ದ್ವಾ ಅಂದರೆ 2 ಕಡೆಯಿಂದ, 2 ಕಡೆಯಿಂದ ತಿನ್ನತಕ್ಕದ್ದು ಯಾವುದು? ಆನೆ. ಈ ಆನೆಯ ಯಾವ ಆನೆ ಅದು? ವಿಶ್ವಂಬರ ನಾಮಕ ಆನೆ. ಆ ಆನೆಯ ಶ ಅಂದರೆ ಏನು? ಆಗ ಶಮನ ಅಂತ ಅರ್ಥ ನೋಡಿದೆವು. ಈಗ ಶ ಅಂದರೆ ಏನು? 51 ಅಕ್ಷರಗಳು ಗೊತ್ತು. ಒಂದೊಂದು ಅಕ್ಷರದಿಂದ ಒಂದೊಂದು ಭಗವದ್ರೂಪ ಪ್ರತಿಪಾದ್ಯ. ಅ ಅಂದರೆ ಅಜ, ಆ ಅಂದರೆ ಆನಂದ, ಈ ಅಂದರೆ ಇಂದ್ರ, ಈ ಅಂದರೆ ಈಶ. ಅದೇ ರೀತಿಯಲ್ಲಿ ಯ ಅಂದರೆ ಯಜ್ಞ, ರ ಅಂದರೆ ರಾಮ, ಮ ಅಂದರೆ ಮನು, ಶ ಅಂದರೆ ಶಾಂತ ಸಂವಿತ್. ಶಂ ಶಾಂತ ಸಂವಿದೇ ನಮಃ ಅಂತೇವಲ್ಲ. ಏನು ಶಾಂತ ಸಂವಿದ್ ಅಂದರೆ? ಶಾಂತ ತಿಳಿಯಾದ ಸಂವಿತ್ ಜ್ಞಾನ. ನಮಗೆ ಎಂತಹ ಜ್ಞಾನ ಬೇಕು? ನಮಗೆ ತಿಳಿಯಾದ ಜ್ಞಾನ ಬೇಕು. ಒಟ್ರಾಶಿ ದೇವರ ಜ್ಞಾನ ಅಂತಲ್ಲ, ವಿದ್ವಾನ್ ಅಂತ ಯಾರ್ಯಾರನ್ನೂ ಕರೆಯುವುದಲ್ಲ. ಸರಿಯಾಗಿ ಯಾರು ವೇತ್ತಿ ತಿಳ್ಕೊಳ್ಳುವುದು ಅಂದರೆ ಏನರ್ಥ ಗೊತ್ತಾ? ಸರಿಯಾಗಿ ತಿಳ್ಕೊಂಡದ್ದಕ್ಕೇನೆ ತಿಳ್ಕೊಂಡಿದ್ದಾನೆ ಅಂತ ಹೇಳೋದು. ಸುಮ್ಮನೆ ಏನೇನೋ ತಿಳ್ಕೊಂಡವನನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳೋಲ್ಲಲ್ವೋ? ಒಳ್ಳೆಯ ತಿಳುವಳಿಕೆ ಉಳ್ಳವನನ್ನು ತಿಳಿದಿದ್ದಾನೆ ಅಂತ ಹೇಳುವುದು. ಆದ್ದರಿಂದ ದೇವರ ತಿಳುವಳಿಕೆ ಯಾವ ರೀತಿ ಇರಬೇಕು ನಮ್ಮದೇ ಮನಸ್ಸನ್ನು ಕದಡಿಸುವ ತಿಳುವಳಿಕೆ ಒಂದು, ಮನಸ್ಸನ್ನು ರಾಡಿ ಮಾಡುವ ತಿಳುವಳಿಕೆ ಒಂದು, ರಾಡಿಯಾದ ಮನಸ್ಸನ್ನು ಶಾಂತಗೊಳಿಸುವ ತಿಳುವಳಿಕೆ ಒಂದು. ದೇವರು ಎಂಥವ? ದೇವರ ತಿಳುವಳಿಕೆ ಎಂಥದ್ದು?
ಕದಡಿದ ಮನಸ್ಸನ್ನು ಶಾಂತಗೊಳಿಸತಕ್ಕಂತಹ ತಿಳುವಳಿಕೆ ಯಾರದ್ದೋ ಅವನನ್ನೇ ಶಾಂತ ಸಂವಿತ್ ಅಂತ ಶಾಸ್ತ್ರಕಾರರು ಕರೆದರು. ನಮ್ಮ ಮನಸ್ಸು ಕದಡಿದ, ಯಾವುದ್ಯಾವುದೋ ಪುಸ್ತಕಗಳನ್ನು ಓದಿ ನಮ್ಮ ಮನಸ್ಸನ್ನು ರಾಡಿ ಮಾಡಿಕೊಂಡಿದ್ದೇವ. ಹಾಗಾದರೆ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂತಹ ಗ್ರಂಥಗಳನ್ನು ಓದಿ ಕದಡಿದ ರಾಡಿಯಾದ ಮನಸ್ಸನ್ನು ಶಾಂತಗೊಳಿಸೋಣ. ಇದೇ ಯಾರ ತಿಳುವಳಿಕೆಯಿಂದ, ಯಾರು ಕೊಟ್ಟ ತಿಳುವಳಿಕೆಯಿಂದ ಕದಡಿದ ನಮ್ಮ ಮನಸ್ಸು ಶಾಂತ ಆಗುತ್ತೋ ಅದೇ ಶಾಂತ ಸಂವಿತ್. ಯಾರದ್ದು? ವಿಶ್ವಂಭರ ನಾಮಕ ಭಗವಂತನ ಶ, ದ್ವಾದನ ಶ, ಎರಡೂ ಕಡೆಯಿಂದ ಸ್ವೀಕಾರ ಮಾಡತಕ್ಕ. ಮಧ್ವರ ಬಗ್ಗೆ ಒಂದು ಸಂದರ್ಭದಲ್ಲಿ ಮಧ್ಯಗೇಹ ಭಟ್ರು ಸಿಟ್ಟಾಗಿದ್ದರು. ನನ್ನ ಮಾತನ್ನು ಮೀರಿದ್ದಾನೆ, ಸನ್ಯಾಸಿ ಆಗಬೇಡ ಅಂತ ಹೇಳಿದ್ದೆ ನಾನು, ಸುಮ್ಮನೆ ನಮಗೆಲ್ಲ ಹೇಳಿಸಿದ್ದಲ್ಲ ಇದು ಅಂಥೇಳಿ, ನಮಗೆ ಬೇಡ ಅಂಥೇಳಿ ನಾನು ಅಂದಿದ್ದು. ಅದೇ ಪರಂಪರೆ ಕಾಣುತ್ತೆ ನಮ್ಮಲ್ಲಿ, ಉಡುಪಿಯಲ್ಲಿ ಈಗಲೂ ಉಂಟು. ನಾವೊಂದು ಸನ್ಯಾಸಕ್ಕೆ ಒಂದು ಹುಡುಗನನ್ನು ಹುಡುಕಬೇಕು, ಒಂದು ಒದ್ದಾಡುತ್ತೇವೆ. ಯಾರತ್ರ ಕೇಳಿದರೂ ನಮಗೆ ಬೇಡ. ಇಲ್ಲಿ ಆದರೆ ಹಾಗಲ್ಲ, ನಮ್ಗೆ ಕೊಡಿ ಅಂತ. ಅಂದರೆ ನಮ್ಮಲ್ಲಿ ಹಾಗಲ್ಲ, ನನಗೆ ಬೇಡ ಅಂತ. ಯಾರಿಂದ ಬಂದದ್ದು? ಮಧ್ಯಗೇಹ ಭಟ್ರೇ ಅದಕ್ಕೆ ನಾಂದಿ ಹಾಕಿದ್ದು ಕಾಣುತ್ತೆ. ಈಗಲೂ ನಮ್ಮಲ್ಲಿ ಅದು ಪರಂಪರೆಯಲ್ಲಿ ಹಾಗೇ ಮುಂದುವರೆದುಕೊಂಡು ಬಂದಿದೆ. ಅಕಸ್ಮಾತ್ ಯಾರದ್ದೋ ಒಬ್ಬ ಒಳ್ಳೆಯ ವೈದಿಕ ಮನೆತನದವನ ಮೇಲೆ ಸ್ವಾಮಿಗಳ ದೃಷ್ಟಿ ಬಿದ್ದರೆ ಇವನನ್ನು ಸನ್ಯಾಸಿಯಾಗಿ ಸ್ವೀಕಾರ ಮಾಡೋಣ ಅಂತ ಸ್ವಾಮಿಗಳು ಎಣಿಸಿದ್ದಷ್ಟೇ. ಆ ಹುಡುಗನ ಅಪ್ಪಮ್ಮನಿಗೆ ಸ್ವಪ್ನದಲ್ಲಿ ಬಂದಾಯಿತು, ನಿನ್ನ ಮಗನಿಗೆ ಸನ್ಯಾಸ ಕೊಡ್ತಾರೆ ಅಂತ. ಆ ಅಪ್ಪಮ್ಮ ಹಾಗೂ ಹೀಗೂ ಅಂತ ಬೇಗ ಮಗನಿಗೆ ಲಗ್ನವೇ ಮಾಡಿಬಿಟ್ರು. ಇನ್ನೂ ತಂಟೆ ಬರುವುದಿಲ್ಲ ಸ್ವಾಮಿಗಳು ಅಂತ ಹೇಳಿಕೊಂಡು. ಒಂದು ಸಂದರ್ಭದಲ್ಲಿ ಸಿಟ್ಟಾಗಿರತಕ್ಕಂಥ ಮಧ್ಯಗೇಹ ಭಟ್ರು ಮಧ್ವಾಚಾರ್ಯರು ಆದ ಮೇಲೆ, ಇವರು ವಾಸುದೇವ ಸನ್ಯಾಸಿ ಆದಮೇಲೆ ಸಂಚಾರ ಮಾಡಿ ಅನಂತೇಶ್ವರದಲ್ಲಿ ಬಂದು ಉಪನ್ಯಾಸ ಮಾಡ್ತಾ ಇರಬೇಕಾದರೆ ಇದೇ ಮಧ್ಯಗೇಹ ಭಟ್ರು ಬಂದು ಮಗನನ್ನು ಕಣ್ಣಿನಿಂದ ತುಂಬಿಸಿಕೊಂಡರು, ಕಿವಿಯಿಂದ ತುಂಬಿಸಿಕೊಂಡ್ರಂತೆ. ಅಬ್ಬಾ, ನನ್ನ ಮಗ ಎಷ್ಟು ಒಳ್ಳೆಯ ಉಪನ್ಯಾಸ ಮಾಡ್ತಾನೆ ಅಂಥೇಳಿ ಅವನ ಉಪನ್ಯಾಸವನ್ನು ಕಿವಿಯಿಂದ ಹೀರಿದ್ರು. ಅವನ ಸೌಂದರ್ಯವನ್ನು, ಅವನ ವ್ಯಕ್ತಿತ್ವವನ್ನು ಕಣ್ಣಿನಿಂದ ಹೀರಿದ್ರು. ಹಾಗಾದರೆ ದ್ವಾದ ಯಾರು? ಮಧ್ಯಗೇಹ ಭಟ್ರು ದ್ವಾದ. ಇಂತಹ ಮಧ್ಯಗೇಹ ಭಟ್ಟರನ್ನು ನಾವು ಪ್ರತಿ ದಿವಸ ಚಿಂತನೆ ಮಾಡಿದರೆ ನಾವು ಕೂಡ ದ್ವಾದರಾಗ್ತೇವೆ. ಮಧ್ವರ ಚಿತ್ರ ಕಣ್ಣ ಮುಂದೆ ಬರುತ್ತೆ, ಮಧ್ವರ ಮಾತು ಕಿವಿಗೆ ಯಾವಾಗಲೂ ರಣರಣ ಅಂತ ಕೇಳಿಸ್ತಾ ಇರುತ್ತೆ. ಈ ರೀತಿಯಲ್ಲಿ ಹಾಗಾದರೆ ಆ ಭಟ್ರ ಮನಸ್ಸು ಕದಡಿತ್ತಲ್ಲ, ರಾಡಿಯಾಗಿತ್ತಲ್ಲ, ರಾಡಿಯಾಗಿದ್ದ ಮಧ್ವರ ಮನಸ್ಸಿಗೆ, ರಾಡಿಯಾಗಿದ್ದ ಭಟ್ಟರ ಮನಸ್ಸಿಗೆ ಭಗವಂತನ ತಿಳುವಳಿಕೆಯನ್ನು ಕೊಟ್ಟು, ಶಾಂತವಾದ ತಿಳುವಳಿಕೆಯನ್ನು ಕೊಟ್ಟು ಭಟ್ರ ಮನಸ್ಸು ಶಾಂತವಾಗುವಂತೆ ಮಾಡಿ. ಹಾಗಾದರೆ ಇದು ಏನು ಸ್ತೋತ್ರ ಅಂದರೆ ವಿಶ್ವಂಭರ ನಾಮಕ ಭಗವಂತನ ಶಾಂತವಾದ ತಿಳುವಳಿಕೆಯನ್ನು ಕೊಡುವ ಸ್ತೋತ್ರ ದ್ವಾದಶ ಸ್ತೋತ್ರ. ಅದಕ್ಕೆ ಆರಂಭದಲ್ಲೇ ದ್ವಾದಶ ಸ್ತೋತ್ರವನ್ನು ಪ್ರಾಯಶಃ ನಮ್ಮ ಮಕ್ಕಳಿಗೆ ಕಲಿಸುವುದು ನಾವು. ಯಾಕೆ? ವಿಶ್ವಂಭರ ನಾಮಕ ಭಗವಂತನ ಶಾಂತವಾದ ತಿಳಿಯಾದ ತಿಳುವಳಿಕೆ ಇದರಲ್ಲಿ ಕೊಟ್ಟರೆ ಮುಂದೆ ಮಧ್ವರ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬರುವ ವಿಘ್ನಗಳಿಗೆಲ್ಲ ಪರಿಹಾರ. ಆ ದೃಷ್ಟಿಯಿಂದ ದ್ವಾದಶ ಸ್ತೋತ್ರ. ಇಂತಹ ದ್ವಾದಶ ಸ್ತೋತ್ರದಲ್ಲಿ ಒಂದು 10ನೇ ಸ್ತೋತ್ರದ ಬಗ್ಗೆ ಒಂಚೂರು ಮೆಲುಕು ಹಾಕೋಣ ಅಂತ. ಏನು ಅಂದರೆ, ಅವನ ಶ್ರೀಪತಿ ಅಪ್ರತಿ ಅಧಿಕೇಶಾದಿಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇ. ದೇವರತ್ರನೇ ಮಧ್ವರು ಕೇಳ್ತಾ ಇದ್ದಾರೆ, ಹೇ ಕರುಣಾಪೂರ್ಣ, ತೇ ಚರಿತಂ ಮೇ ಜ್ಞಾಪಯ,
ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಪ್ಪ ಅಂತ. ನಿಜವಾಗಿ ನಮಗೆ ಯಾರ ಪರಿಚಯ ಬೇಕೋ, ಯಾರದ್ದೆಲ್ಲ ಗುಣಗಾನಗಳು ಬೇಕೋ ಅವರ ಹತ್ರನೇ ಹೋಗಿ ಕೇಳುವುದಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಏನು ಮಾಡಬೇಕು ಕ್ರಮ ಆದರೆ ಇನ್ನೊಬ್ಬರ ಹತ್ರ ಕೇಳಬೇಕು. ಇನ್ನೊಬ್ಬರ ಹತ್ರ ಕೇಳಿ ಅವರ ಬಗ್ಗೆ ಎಲ್ಲ ಗುಣಗಳನ್ನು ಸಂಗ್ರಹ ಮಾಡಿ ಆಮೇಲೆ ಮಾನಪತ್ರನ ಭಿನ್ನವತ್ತೊಳೆಯೋ ಮಾಡಿ ಅವರಿಗೆ ಒಪ್ಪಿಸಬೇಕು. ಅದು ಬಿಟ್ಟು ಅವ್ರ ಹತ್ರನೇ ಹೋಗಿ ನಿಮ್ಮದೇನೆಲ್ಲ ಉಂಟು ಚರಿತ್ರೆ ಚರಿಯೇ ಹೇಳಿ ನೋಡುವ ಅಂತ ಎಲ್ಲ ಅವರ ಹತ್ರ ಕೇಳಿಕೊಂಡು ಆಮೇಲೆ ಸಭೆಯಲ್ಲಿ ಹೇಳುವಾಗ ಇದು ಅವರೇ ಹೇಳಿದ್ದು ಪುನಃ ಸಾಕ, ಅವನಿಗೆ ಬೇರೆ ಭಿನ್ನವತ್ತಳೆ ಬೇಕಾ? ಹಾಗಾದರೆ ಯಾರ ಹತ್ರ ಕೇಳಬೇಕು? ಇನ್ನೊಬ್ಬರ ಹತ್ರ ಕೇಳಿ ಸಂಗ್ರಹ ಮಾಡಬೇಕಲ್ಲ. ಮಧ್ವರಂತಾರೆ, ಇನ್ನೊಬ್ಬರ ಹತ್ರ ನಿನ್ನ ಬಗ್ಗೆ ಕೇಳಿದರೆ ಯಾರ ಹತ್ರ ಕೇಳುವುದು? ಯಾರೂ ಕೂಡ ಸರಿಯಾಗಿ ಹೇಳುವವರಿಲ್ಲ.